ನೀವು ಮೈಸೂರಲ್ಲೇ ಇದ್ಕೊಂಡು ದತ್ತಾತ್ರೇಯ ದೇವಸ್ಥಾನ ನೀವು ನೋಡಿಲ್ವಾ? ಹಾಗಿದ್ರೆ ಬನ್ನಿ, ನಾನು ತೋರಿಸ್ತೀನಿ ದತ್ತಾತ್ರೇಯ ದೇವಸ್ಥಾನ ಎಲ್ಲಿದೆ ಅಂತ. ಎಲ್ರಿಗೂ ನಮಸ್ಕಾರ, ನಾನು ರಕ್ಷಾ. ಇದು ಯುಗಾದಿ ಹಬ್ಬದ ವಿಡಿಯೋ ಆಗಿರುತ್ತೆ. ನಾನು ಬೆಳಿಗ್ಗೆ ಬೇಗ ಎದ್ದು ದೇವರಿಗೆ ಪೂಜೆ ಮಾಡಿ ನೆಕ್ಸ್ಟು ಬೇವು ಬೆಲ್ಲ ತಿಂದು ಹಸುಗೆ ಬೆಲ್ಲ ಮತ್ತು ಅಕ್ಕಿನ ಕೊಟ್ಟು ನೆಕ್ಸ್ಟ್ ಹೋಗಿದ್ದೆ ನಾನು ದತ್ತಾತ್ರೇಯ ದೇವಸ್ಥಾನಕ್ಕೆ. ದತ್ತಾತ್ರೇಯ ದೇವಸ್ಥಾನ ಮೈಸೂರಿನಲ್ಲೂ ಇದೆ. ಯಾರೆಲ್ಲ ವಿಸಿಟ್ ಮಾಡಿಲ್ಲ ಈ ದೇವಸ್ಥಾನನ ಮಿಸ್ ಮಾಡದೆ ವಿಸಿಟ್ ಮಾಡಿ. ನನ್ನ ಲುಕ್ ಈ ಥರ ಇತ್ತು. ರೆಡಿಯಾಗಿ ಬಸ್ನಲ್ಲಿ ನಾನು ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ. ಬನ್ನಿ ನಮ್ಮ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಾನಿವತ್ತು ನಿಮಗೆ ದತ್ತಾತ್ರೇಯ ದೇವಸ್ಥಾನ ತೋರಿಸ್ತಿದ್ದೀನಿ. ದತ್ತಾತ್ರೇಯರು ಋಷಿ ಅತ್ರಿ ಮಹರ್ಷಿ ಮತ್ತು ಅವರ ಪತ್ನಿ ಅನಸೂಯ ದೇವಿಯವರ ಪುತ್ರರು. ಅತ್ರಿ ಮಹರ್ಷಿ ಮತ್ತು ಅನಸೂಯ ದೇವಿ ಸಂತಾನಕ್ಕಾಗಿ ಕಠಿಣ ತಪಸ್ಸನ್ನು ಮಾಡಿದರು. ಅವರ ಭಕ್ತಿ ಮತ್ತು ತಪಸ್ಸಿಗೆ ಮೆಚ್ಚಿದ ಬ್ರಹ್ಮ, ವಿಷ್ಣು ಮತ್ತು ಶಿವರು ಅವರಿಗೆ ದರ್ಶನ ನೀಡಿ ವರ ನೀಡಿದರು. ಅನಸೂಯ ದೇವಿಯ ಪತಿವ್ರತ ಶಕ್ತಿಯನ್ನು ಪರೀಕ್ಷಿಸಲು ತ್ರಿಮೂರ್ತಿಗಳು ರೂಪದಲ್ಲಿ ಬಂದು ವಿಚಿತ್ರ ಬೇಡಿಕೆಗಳನ್ನು ಇಟ್ಟರು. ಅನಸೂಯ ದೇವಿಯ ಪಾವಿತ್ರತೆಯಿಂದ ಅವರು ಶಿಶುಗಳಾಗಿ ಮಾರ್ಪಟ್ಟರು. ನಂತರ ತ್ರಿಮೂರ್ತಿಗಳು ಸಂತುಷ್ಟರಾಗಿ ತಮ್ಮ ಅಂಶಗಳನ್ನು ಸೇರಿಸಿ ದತ್ತಾತ್ರೇಯರಾಗಿ ಅವತರಿಸಿದರು. ದತ್ತಾತ್ರೇಯ ರೂಪ 3 ತಲೆಗಳು, ಬ್ರಹ್ಮ, ವಿಷ್ಣು ಮತ್ತು ಶಿವರ ಸಂಕೇತ, 6 ಕೈಗಳು, ವಿವಿಧ ದೈವಿಕ ಆಯುಧಗಳನ್ನು ಹಿಡಿದಿರುವುದು, ಹಿಂಭಾಗದಲ್ಲಿ ಹಸು ಮತ್ತು ಭೂಮಾತೆಯ ಸಂಕೇತ. ದತ್ತಾತ್ರೇಯರ ಸಂದೇಶ ಗುರುಭಕ್ತಿ, ಆತ್ಮಜ್ಞಾನ, ಸರಳ ಜೀವನ, ಎಲ್ಲ ಜೀವಿಗಳಲ್ಲಿ ದೇವರನ್ನು ಕಾಣುವುದು. ದತ್ತ ಮಂತ್ರ: ಓಂ ಶ್ರೀ ಗುರು ದತ್ತಾತ್ರೇಯ ನಮಃ. ದತ್ತಾತ್ರೇಯ ದೇವಸ್ಥಾನ ಗುರುವಾರ ವಿಶೇಷ ಪೂಜೆ ಇರುತ್ತೆ. ಈ ದೇವಸ್ಥಾನದಲ್ಲಿ ದತ್ತಾತ್ರೇಯ ದೇವಸ್ಥಾನ ಮತ್ತು ಶ್ರೀ ಸತ್ಯನಾರಾಯಣ ಸ್ವಾಮಿ ದೇವರನ್ನು ನಾವು ನೋಡ್ಬೋದು. ಹಾಗೆ ಲಕ್ಷ್ಮೀ ಮತ್ತು ರಂಗನಾಥ ಸ್ವಾಮಿನೂ ನೋಡ್ಬೋದು ಇಲ್ಲಿ. ಯಾರೆಲ್ಲ ಮೈಸೂರಿನಲ್ಲಿ ಇದ್ದು ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿಲ್ಲ ಅಂದರೆ ಒಮ್ಮೆ ಈ ದೇವಸ್ಥಾನಕ್ಕೆ ವಿಸಿಟ್ ಮಾಡಿ.
ದತ್ತಾತ್ರೇಯ ದೇವಸ್ಥಾನದಿಂದ ರೈಟ್ ಸೈಡ್ ಹಾಗೆ ಹೋದರೆ ಅಲ್ಲೊಂದು ನಿಮಗೆ ಚಿಕ್ಕ ದೇವಸ್ಥಾನ ಸಿಗುತ್ತೆ. ಇಲ್ಲಿ ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ಬೋದು ನೀವು. ತುಳಸಿ ಮತ್ತು ಕೃಷ್ಣ, ಅದರ ಪಕ್ಕದಲ್ಲಿ ಅರಳಿ ಮರ, ನೆಕ್ಸ್ಟು ಇಲ್ಲಿ ಬಾಲಸುಬ್ರಹ್ಮಣ್ಯ ದೇವಸ್ಥಾನ ಇದೆ. ಇಷ್ಟು ದೇವರನ್ನ ನೀವು ಒಂದೇ ಸ್ಥಳದಲ್ಲಿ ನೋಡ್ಬೋದು. ಇದು ಹೊರಗಡೆ. ದೇವರ ದರ್ಶನ ಮುಗಿಸ್ಕೊಂಡು ನಾನು ಹೋಗಿದ್ದು ನೆಕ್ಸ್ಟು ನನ್ನ ಫ್ರೆಂಡ್ ಮನೆಗೆ. ಇದಿಷ್ಟು ಇವತ್ತಿನ ವಿಡಿಯೋ ಆಗಿರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್ ಬಾಯ್.